ನಮಸ್ಕಾರ ಸ್ನೇಹಿತರೆ. ಕಟಕ ರಾಶಿಗೆ 2026ರ ವರ್ಷ ಭವಿಷ್ಯವನ್ನು ನೋಡೋಣ. ನೀವು ನನ್ನ ಚಾರ್ಟ್ ನೋಡ್ತಿರ್ಬೋದು ಈಗ. ವರ್ಷ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಅಂತ. ಈಗ ಅಟ್ ಪ್ರೆಸೆಂಟು ಗುರು ಗ್ರಹ ಬಂದು ಮಿಥುನ ರಾಶಿಯಲ್ಲಿದೆ. ಆದರೆ ಜೂನ್ ನಂತರ ಗುರು ಗ್ರಹ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಅಂದರೆ ನಿಮ್ಮ ಕಟಕ ರಾಶಿನ ಪ್ರವೇಶ ಮಾಡ್ತಾರೆ. ಹಾಗಾಗಿ ಅದ್ರ ಬೇಸ್ ಮೇಲೆ ಗುರು ಗ್ರಹ, ರಾಹು, ಕೇತು, ಶನಿ ಗ್ರಹಗಳ ಬೇಸ್ ಮೇಲೆ ಇಟ್ಕೊಂಡು ಈ ವರ್ಷದ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಕಟಕ ರಾಶಿಯವರು ಕಳೆದ 4 ವರ್ಷಗಳಿಂದ ಹೇಳಕ್ಕಾಗ್ದಿರೋ ಕಷ್ಟಗಳೆಲ್ಲ ಅನುಭವಿಸಿದ್ದೀರಾ. ತುಂಬಾ ಅಪ್ ಆ್ಯಂಡ್ ಡೌನ್ಸ್ ನೋಡಿದ್ದೀರಾ. ಅವಮಾನಗಳನ್ನು ಸಹಿಸ್ಕೊಂಡಿದ್ದೀರಾ. ಒಬ್ಬರೇ ಹತ್ತಿದ್ದೀರಾ. ಎಲ್ಲಿ ಎಲ್ಲರ ಮುಂದೆ ಹತ್ಬಿಟ್ರೆ ಮರ್ಯಾದೆ ಹೋಗ್ಬಿಡುತ್ತೋ ಅಂತ ಒಬ್ಬರೇ ಎಲ್ಲ ಹತ್ತಿದ್ದೀರಾ, ಕಷ್ಟಪಟ್ಟಿದ್ದೀರಾ. ಇಷ್ಟು ದಿನ ತುಂಬಾ ಸಹಿಸ್ಕೊಂಡಿದ್ದೀರಾ. ಯಾಕೆಂದ್ರೆ ಅಷ್ಟಮದಲ್ಲಿ ಶನಿ ಇದ್ರು. ಅಷ್ಟಮದಲ್ಲಿ ಶನಿ ಇದ್ದಾಗ ಸಾಡೆ ಸಾತಿ, ಅಷ್ಟಮ, ಅರ್ಧಾಷ್ಟಮ ಅವು ಕಷ್ಟಗಳನ್ನು ಕೊಡ್ತವೆ. ಶನಿಯಿಂದ ಅಡೆತಡೆಗಳು ಬರ್ತಾ ಹೋಗುತ್ತೆ. ಅಷ್ಟಮ ಶನಿ ಇದ್ದಾಗ ಇದೆಲ್ಲ ಅನುಭವಿಸಿದ್ದೀರಾ. ಇನ್ನೇನು ಅಷ್ಟಮ ಶನಿ ಬಿಡುಗಡೆ ಆಯಿತು, ಭಾಗ್ಯಸ್ಥಾನಕ್ಕೆ ಶನಿ ಹೋಯಿತು ಅನ್ನೋ ಏನೋ ಒಂದು ಒಳ್ಳೇದಾಗತ್ತಪ್ಪ ಅನ್ನೋ ಅಷ್ಟರೊಳಗೆ ಗುರು ಬಂದು 12ನೇ ಮನೆಗೆ 12ನೇ ಮನೆ ಬಂದು ಮರೆವು ಸ್ಥಾನ. ಗುರು ಬಂದು ಮರೆವು ಸ್ಥಾನಕ್ಕೆ ಹೋಗ್ಬಿಡ್ತಾರೆ. ಮರೆವು ಸ್ಥಾನಕ್ಕೆ ಹೋದಾಗ ಬರಬೇಕಾದ ದುಡ್ಡುಗಳೆಲ್ಲ ಲಾಕ್ ಆಗೋಗ್ತವೆ. ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅದ್ರಲ್ಲಿ ರಿಟರ್ನ್ಸ್ ಸರಿಯಾಗಿ ಬಂದಿರಲ್ಲ. ಯಾರಿಗೆಲ್ಲ ಸಾಲ ಕೊಟ್ಟಿದ್ರಿ ವಾಪಸ್ ಬಂದಿರಲ್ಲ. ಈ ಥರದ್ದೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದೀರಿ. ತುಂಬಾ ಜನಕ್ಕೆ ಇಲ್ಲೀಗಲ್ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿದ್ದೀರಾ. ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಫೀಸ್ ಕಟ್ಟಕ್ಕಾಗದಿರೋ ಪರಿಸ್ಥಿತಿಯೆಲ್ಲ ಎದುರಿಸಿದ್ದೀರಿ. ಎಲ್ಲ ಕಷ್ಟಗಳನ್ನು ಸಹಿಸ್ಕೊಂಡು ಬರ್ತಾ ಇದ್ದೀರಾ. ಈ ವರ್ಷ ನಿಮಗೆ ವರ್ಷದ ಆರಂಭದಲ್ಲಿ ಹೇಗಿದೆ, ಏನಾಗತ್ತೆ ಅಂತ ನೋಡೋದಾದ್ರೆ, ವರ್ಷದ ಆರಂಭದಲ್ಲಿ 6ನೇ ಮನೆಯಲ್ಲಿ ಅಂದರೆ ಉಪಜಯ ಸ್ಥಾನದಲ್ಲಿ ಕುಜ ಮತ್ತು ಸೂರ್ಯ, ಉಪಜಯ ಸ್ಥಾನಾಧಿಪತಿ ಇನ್ನೊಂದು ಉಪಜಯ ಸ್ಥಾನದಲ್ಲಿದ್ದು ಅದೊಂದು ಜಾಕ್ಪಾಟ್ ಬೆಸ್ಟ್ ಪಾಯಿಂಟ್ ಅಂತ ಹೇಳ್ತೀನಿ. ಯಾಕೆ ಅಂದರೆ ಮತ್ತೆ ಕುಜನು 7ನೇ ಮನೆಯಲ್ಲಿ ಉಚ್ಚ ಸ್ಥಾನಕ್ಕೆ ಹೋಗ್ತಾರೆ. ಜೀವನಾಧಿಪತಿ ಉಚ್ಚ ಸ್ಥಾನಕ್ಕೆ ಹೋದರೆ ಅದು ನಿಮ್ಗೊಂಥರ ರಾಜಯೋಗ ಅಂತಾನೆ ಹೇಳ್ಬೋದು. ಹಂತ ಹಂತವಾಗಿ ಎಲ್ಲ ಕಷ್ಟಗಳನ್ನು ನೀವು ಪಾರಾಗಿ ಬರ್ತೀರಾ. ಎಲ್ಲ ಕಷ್ಟಗಳನ್ನು ದಾಟಿ ಬರ್ತೀರಾ. ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ಎಲ್ಲ ಕಷ್ಟಗಳಿಗೂ. ವೃತ್ತಿಯಲ್ಲಿ ಮುನ್ನಡೆ ಸಾಧಿಸ್ತೀರಾ. ಆರ್ಥಿಕವಾಗಿ ಪ್ರಗತಿ ಕಾಣ್ತೀರಾ. ಇಲ್ಲಿಂದ ಮುಂದಕ್ಕೆ ಒಳ್ಳೆಯ ವರಮಾನ ನಿರೀಕ್ಷಿಸ್ಬೋದು. ಇಷ್ಟು ದಿನ ಏನೇನೆಲ್ಲ ಆಗಿತ್ತು ಅದನ್ನೆಲ್ಲ ಮರೆತುಬಿಡಿ. ಈಗ ನಾನು ಹೇಳಕ್ಕೆ ಹೊರಟಿರೋದು 3 ಫೇಸಲ್ಲಿ ಹೇಳ್ತೀನಿ. ಜನವರಿಯಿಂದ ಮಾರ್ಚ್ವರೆಗೆ ಏನಾಗುತ್ತೆ, ಮಾರ್ಚಿಂದ ಜೂನ್ವರೆಗೆ ಏನಾಗುತ್ತೆ, ಜೂನಿಂದ ವರ್ಷದ ಕೊನೆವರೆಗೆ ಏನಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಪರಿಹಾರನೂ ಕೊಡ್ತೀನಿ. ವೃತ್ತಿಯಲ್ಲಿ ಮುನ್ನಡೆ ಅನುಭವಿಸ್ತೀರಾ. ವರಮಾನ ನಿರೀಕ್ಷಿಸ್ಬೋದು ಅಂತ ಹೇಳಿದೆ. ಇದೆಲ್ಲವೂ ಜನವರಿಯಿಂದ ಮಾರ್ಚ್ವರೆಗೆ ನಡೆಯುತ್ತೆ. ಮಾರ್ಚ್ ನಂತರ ಎಲ್ಲ ಗ್ರಹಗಳು ರಾಹು ಕೇತು ನೋಡೊಳಗೆ ಬರುತ್ತೆ. ಅಂದರೆ ರಾಹು 8ನೇ ಮನೆಯಲ್ಲಿ ಇರ್ತಾರೆ. 8ನೇ ಮನೆಯಲ್ಲಿ ರಾಹು ಇದ್ದು ನೆಗೆಟಿವ್ ಇಂಪ್ಯಾಕ್ಟ್ ಏನೂ ಆಗಲ್ಲ. ಯಾಕೆ ಅಂದರೆ ಗುರುವಿನ ದೃಷ್ಟಿ ರಾಹು ಮೇಲೆ ಬೀಳ್ತಾ ಇರುತ್ತೆ. ಇದರಿಂದ ಅಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ರಾಹುವಿಂದ ಏನೂ ಆಗ್ತಿರೋಲ್ಲ ನಿಮಗೆ. ಅದರಿಂದ ನೀವು ಸ್ವಲ್ಪ ಉಸಿರಾಡ್ತಿರ್ತೀರ. ಇದು ನಿಮಗೆ ಪ್ಲಸ್ ಪಾಯಿಂಟು. ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಇದು ನಿಮಗೆ ಎಲ್ಲಿಗೆ ಆಗುತ್ತೆ ಅಂದರೆ ದಿಢೀರ್ ರಾಜಯೋಗ ಪ್ರಾಪ್ತಿ ಆಗುತ್ತೆ ಇದರಿಂದ. ಹೇಗೆ ಅಂದರೆ ಪ್ರಯಾಣದ ಮೂಲಕ ಅಥವಾ ಭೂಮಿ ವಿಚಾರದಲ್ಲಾಗಬಹುದು, ಪ್ರಾಪರ್ಟಿ ವಿಚಾರದಲ್ಲಾಗ್ಬೋದು, ನಿಮಗೆ ಬುದ್ಧಿಶಾಲಿತನದಿಂದ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಆದಾಯ ಬರ್ತಾ ಹೋಗುತ್ತೆ. ಅಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗಿರ್ಬೋದು, ಮೀಡಿಯೇಟರ್ಸ್ ಯಾವುದೋ ಒಂದು ವಿಚಾರದಲ್ಲಿ ಮೀಡಿಯೇಟ್ ಮಾಡ್ಬೋದು. ಯಾವುದೋ ಒಂದು ಇನಿಷಿಯೇಟಿವ್ ತೊಗೊಂಡು ನೀವು ಕೆಲಸಗಳನ್ನ ಮಾಡಿಕೊಡ್ಬೋದು. ಬ್ರೋಕರೇಜಸ್ ಒಂದು ಆ ರೂಪದಲ್ಲಿ, ಅಥವಾ ಟ್ರಾವೆಲ್ ಏಜೆನ್ಸೀಸ್, ಅದರಿಂದ ಟ್ರಾವೆಲ್ ಏಜೆನ್ಸಿ ಮಾಡಿ ಅದರಿಂದ ಏನೋ ಬರ್ಬೋದು. ಅದರಿಂದ ಆದಾಯ ಬರ್ತಾ ಹೋಗುತ್ತೆ. ಇದೆಲ್ಲ 8ನೇ ಮನೆಯಲ್ಲಿರುವ ರಾಹು, ಬುಧ, ಶುಕ್ರ, ಸೂರ್ಯ, ಕುಜನು 8ನೇ ಮನೆ ದಾಟಿ ಹೋಗುವಾಗ ಒಂದೊಂದೇ ಕೆಲಸಗಳು ನೆರವೇರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನದಿಂದ ಇರಬೇಕು ನೀವು. ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ ಎಲ್ಲ. ಈಗ 2ನೇ ಮನೆಯಲ್ಲಿ ಕೇತು ಇರೋದ್ರಿಂದ ನೀವು ಜಾಸ್ತಿ ಮಾತಾಡಲ್ಲ. ಕೆಲಸ ಮಾಡಿ ಮುಗಿಸ್ತೀರಾ. ಮಾತಾಡದೆ ನೀವು ಅಂದುಕೊಂಡ ಕೆಲಸಗಳನ್ನು ಸಾಧಿಸ್ತೀರಾ. ಕುಟುಂಬದಲ್ಲಿ ಸಂತೋಷ
ಇಲ್ದೇ ಇದ್ರೂ ಒಂದು ನೆಮ್ಮದಿ ಇರುತ್ತೆ. ಯಾಕೆಂದ್ರೆ ಸುಖ ಸ್ಥಾನ 4ನೇ ಮನೆ. ಅಲ್ಲಿಗೆ ನಾಲ್ಕನೇ ಮನೆಗೆ ಗುರುದೃಷ್ಟಿ ಬೀಳ್ತಾ ಇರತ್ತೆ. ಆದ್ರೂ ಸ್ವಲ್ಪ ಹಂಗೆ ಆಗ್ತಾ ಇದ್ರುವೆ ನಮ್ಗೆ ಒಂದು ನೆಮ್ಮದಿ ಅಂತೂ ಇರುತ್ತೆ. ಒಂದು ವಿಸ್ಡಮ್ ಅಂತೂ ಇರುತ್ತೆ. ಶಾಂತಿ ಇರುತ್ತೆ. ಇದೆಲ್ಲವೂ ಮಾರ್ಚ್ ಇಂದ ಜೂನ್ ವರೆಗೆ ನಡೆಯುತ್ತೆ. ಜೂನ್ ನಂತರ ಏನಾಗತ್ತೆ? ಗುರು ಅಂದ್ರೆ ನಿಮ್ಮ ಭಾಗ್ಯಾಧಿಪತಿ. ಗುರು ನಿಮಗೆ ಭಾಗ್ಯಾಧಿಪತಿ ಆಗಿರ್ತಾರೆ. ಭಾಗ್ಯಾಧಿಪತಿ ಉಚ್ಚ ಸ್ಥಾನಕ್ಕೆ ಬರ್ತಾರೆ. ಅಂದ್ರೆ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾರೆ. ಕಟಕ ರಾಶಿಯಲ್ಲಿ ಗುರುವಿಗೆ ಉಚ್ಚ ಸ್ಥಾನ. ಇದನ್ನ ಪಂಚಮಹಾಪುರುಷ ಯೋಗದಲ್ಲಿ ಇದು ಹಂಸ ಯೋಗ ಅಂತ ಕರೀತಾರೆ. ನಿಮ್ಮ ರಾಶಿಯಲ್ಲಿ ಗುರು ಉಚ್ಚ ಆದಾಗ 5ನೇ ಮನೆ, 7ನೇ ಮನೆ ಮತ್ತೆ 9ನೇ ಮನೆಯನ್ನ ನೋಡ್ತಾರವರು. 5ನೇ ಮನೆ ಪೂರ್ವ ಪುಣ್ಯ ಸ್ಥಾನವನ್ನ ನೋಡ್ತಾರೆ. ಪುತ್ರ ಭಾಗ್ಯ, ಅದೃಷ್ಟಗಳೆಲ್ಲ ತಂದ್ಕೊಡುತ್ತೆ. ಒಳ್ಳೆಯ ಚಿಂತನೆಗಳನ್ನು ಕೊಡುತ್ತೆ. 7ನೇ ಮನೆಯನ್ನ ಗುರು ನೋಡೋದ್ರಿಂದ ಯಾರ್ಯಾರಿಗೆಲ್ಲ ವಿವಾಹಕ್ಕೆ ತುಂಬಾ ಕಾಯ್ತಾ ಇದ್ರಿ ಅವ್ರಿಗೆಲ್ಲ ಇದು ಒಳ್ಳೆಯ ಸಮಯ. ಜೂನ್ ನಂತರ ಮನೆಯಲ್ಲಿ ಶುಭ ಕಾರ್ಯ, ಯಾರೆಲ್ಲ ಮದುವೆಗೆ ಟ್ರೈ ಮಾಡ್ತಿರ್ತೀರ ಇದು ಒಳ್ಳೆ ಸಮಯ. ದಯವಿಟ್ಟು ಟ್ರೈ ಮಾಡಿ. ಕಟಕ ರಾಶಿಯವರು ನೀವು ಗುರುಬಲ ಇಲ್ಲ, ಹೆಂಗೆ ಏನು ಅಂತ ಅನ್ಬೋದು. ನಿಮ್ಮ ರಾಶಿಗೆ ಗುರು ಪ್ರವೇಶ ಮಾಡಿದರೂ ನಿಮ್ಗೆ ಗುರುಬಲ ಇರೋದಿಲ್ಲ. ಆದರೆ 7ನೇ ಮನೆಗೆ ಗುರು ದೃಷ್ಟಿ ಬೀಳುತ್ತೆ. ಅದರಿಂದ ನಿಮಗೆ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ವಿವಾಹಕ್ಕೆ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. ಇದರಿಂದ ಮುಂದಕ್ಕೆ ಹೋಗೋಣ. ಇದರಿಂದ ಮುಂದಕ್ಕೆ ಏನೇನಾಗತ್ತೆ ಅನ್ನೋದಾದ್ರೆ, ನಿಮ್ಮ ರಾಶಿಯ 9ನೇ ಮನೆಯನ್ನು ನೋಡ್ತಾರೆ ಗುರು. ಆವಾಗ ಭಾಗ್ಯಾಧಿಪತಿ ಭಾಗ್ಯಸ್ಥಾನವನ್ನು ನೋಡೋದ್ರಿಂದ ವೃತ್ತಿ ಜೀವನದಲ್ಲಿ ಮುನ್ನಡೆ, ಆರ್ಥಿಕ ಪ್ರಗತಿ ಕಾಣ್ತೀರಾ. ಅಂದುಕೊಂಡ ಕೆಲಸಗಳೆಲ್ಲ ಮಾಡಿ ಮುಗಿಸ್ತೀರಾ. ಇದೆಲ್ಲವೂ ಜೂನ್ ನಂತರ ನಡೆಯುತ್ತೆ. ಇನ್ನು ವರ್ಷದ ಕೊನೆಯಲ್ಲಿ ರಾಹು ಕೇತು ಬದಲಾವಣೆ ಆಗತ್ತೆ. ಅದರಿಂದ ಏನಾರ ಚೇಂಜಸ್ ಆಗುತ್ತಾ ಸರ್ ಅಂದ್ರೆ, ಅದು ರಾಹು 7ನೇ ಮನೆಗೆ ಬರ್ತಾರೆ. ಕೇತು ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾರೆ. ಆದರೂ ಗುರುವಿನ ದೃಷ್ಟಿ ರಾಹು ಮೇಲೆ ಬೀಳೋದ್ರಿಂದ ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ನಿಮ್ಗಾಗಲ್ಲ. ಹೊರದೇಶ ಪ್ರಯಾಣ, ಕಾರ್ಯಸಿದ್ಧಿ, ಜ್ಞಾನಾರ್ಜನೆ ಆಗುತ್ತೆ ನಿಮಗೆ. ಕೆಲವೊಂದು ವಿಚಾರದಲ್ಲಿ ನಿಮಗೆ ಹಿಂದೆ ಇದು ಆಲೋಚನೆ ಮಾಡ್ತೀರಾ. ಕಲಿಯುವಂಥ ಕೆಲಸಗಳು ಯಾವ್ದಿರುತ್ತೆ ಅದನ್ನೆಲ್ಲ ಕಲಿಯೋಕ್ಕೆ ತುಂಬ ಟ್ರೈ ಮಾಡ್ತೀರಾ. ಮೊದಲು ಆಲಸ್ಯ ಮಾಡ್ತಿದ್ರಿ, ಅದೆಲ್ಲ ಸರಿ ಹೋಗುತ್ತೆ. ನೀವು ಎಲ್ಲ ಹಣಕಾಸು ವ್ಯವಹಾರಗಳಲ್ಲಿ ಲಿಸ್ಟ್ ಮಾಡ್ತೀರಾ. ಯಾವ್ಯಾವ ವ್ಯವಹಾರಗಳಲ್ಲಿ ಏನೇನು ಉಪಯೋಗ ಆಗತ್ತೆ, ಏನಾಗಲ್ಲ ಅಂತ ಅದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡಿ ಅದ್ರ ಕಡೆ ಗಮನ ಕೊಟ್ಟು ದುಡ್ಡು ಮಾಡುವ ಪ್ರಯತ್ನಗಳನ್ನ ಮಾಡ್ತೀರಾ. ಯಾರೆಲ್ಲ ಹಣವನ್ನ ಕಳ್ಕೊಂಡಿರ್ತೀರಾ ಇನ್ವೆಸ್ಟ್ಮೆಂಟ್ ಮಾಡಿ, ಅದನ್ನೆಲ್ಲ ಮರುಗಳಿಸ್ತೀರಾ. ತುಂಬಾ ವರ್ಷ ನಂತರ ಒಳ್ಳೆಯ ಶುಭ ಲಕ್ಷಣಗಳು ಕಾಣ್ತೀರಾ. 4 ವರ್ಷಗಳ ಅನುಭವಿಸಿದ ಎಲ್ಲ ಏನ್ ಡ್ಯಾಮೇಜ್ ಆಗಿತ್ತು, ಏನೆಲ್ಲ ಅವಮಾನಗಳು ಅನುಭವಿಸಿದ್ರಿ, ಅದೆಲ್ಲ ಸರಿ ಮಾಡಕ್ಕೆ ಅಂತಾನೆ ಗುರು ಬರ್ತಾರೆ. ಸರಿ ಹೋಗುತ್ತೆ ಅದರಿಂದ. ಈ ವರ್ಷ ನಿಮಗೆ ನಿಜವಾಗ್ಲೂ ಜಾಕ್ಪಾಟ್ ಅಂತಾನೆ ಹೇಳ್ತೀನಿ. ಯಾಕೆ ಅಂದ್ರೆ ಇನ್ನೂ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೋದ್ರೆ ಅದ್ರಲ್ಲಿ ಪ್ಲಸ್ ಪಾಯಿಂಟ್ ಇದೆ. ಆಮೇಲೆ ವಯಸ್ಸಾದವ್ರು ಯಾರ್ಯಾರಿದ್ರೆ ಅವ್ರಿಗೆ ಪ್ಲಸ್ ಪಾಯಿಂಟ್ ಇದೆ. ಅದ್ರದ್ದೆಲ್ಲ ನೋಡ್ತಾ ಹೋಗೋಣ. ಮೊದಲಿಗೆ ನಿಮಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾಗತ್ತೆ ಅನ್ನೋದಾದ್ರೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಲಿ, ಉದ್ಯೋಗದಲ್ಲಾಗಲಿ ಎಲ್ಲಾದ್ರಲ್ಲೂ ಪ್ರಗತಿ ಕಾಣ್ತೀರಾ. ಉತ್ತಮ ಬೆಳವಣಿಗೆ ನೀವು ಈ ವರ್ಷ ಕಾಣ್ತೀರಾ. ಯಾವಾಗ? ಜೂನ್ ನಂತರ ಕಾಣ್ತೀರಾ. ಶುಭ ಸಮಾಚಾರಗಳೆಲ್ಲ ನೆರವೇರುತ್ತೆ ಜೂನ್ ನಂತರ. ಅಲ್ಲಿವರೆಗೂ ಸ್ಲೋ ಡೌನೇ ಇರುತ್ತೆ. ಸ್ವಲ್ಪ ಹಾಗೆ ಹೀಗೆ ಹೋಗ್ತಾ ಇರುತ್ತೆ. ಆದರೂ ನಿಮಗೆ ಕೆಲವೊಂದು ಕೆಲಸಗಳು, ಹಿಡಿದ ಕಾರ್ಯಗಳು ಬೇಗನೆ ಸಿದ್ಧಿ ಆಗತ್ತೆ. ಕಟಕ ರಾಶಿಯಲ್ಲಿ ಯಾರೆಲ್ಲ ವಯಸ್ಸಾದವರು ಇರ್ತೀರಾ ಅವರು ಈ ವರ್ಷ ಒಂದು ನೆಮ್ಮದಿಯ ವಾತಾವರಣ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಮನೆಯಲ್ಲಿ ಶುಭ ಸಮಾಚಾರ ಈ ವರ್ಷ ನಿಮಗೆ ಉತ್ತಮವಾಗಿರುತ್ತೆ. ಇದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕಟಕ ರಾಶಿಯವರು ಪರಿಹಾರಕ್ಕೆ ಕೇಳಿದ್ರೆ ಏನ್ ಪರಿಹಾರ? ರಾಹು ಕೇತುದು ಶನಿಯಿಂದ ಏನಾರ ಪ್ರಾಬ್ಲಮ್, ಅದ್ರ ಪರಿಹಾರನ, ಆ ಥರ ಎಲ್ಲ ಏನೇನೋ ಯೋಚನೆ ಮಾಡ್ತಿರ್ತೀರ, ಗೊಂದಲದಲ್ಲಿ ಇರ್ತೀರ.
ಏನೂ ಮಾಡಬೇಡಿ. ಇಷ್ಟು ಮಾಡಿ ಸಾಕು. ಪರಿಹಾರ ಅಂದರೆ ಈ ವರ್ಷ ನೀವು ಮಾಡಬೇಕಾಗಿರೋದು ಇಷ್ಟೇ. ದುರ್ಗಾದೇವಿ ಆರಾಧನೆ ಮಾಡಿ, ಸುಬ್ರಹ್ಮಣ್ಯೇಶ್ವರ ಆರಾಧನೆ ಮಾಡಿ, ಪೌರ್ಣಮಿ ತಿಥಿಗಳಲ್ಲಿ ದೇವಿ ದರ್ಶನ ಮಾಡಿ. ಉತ್ತಮ ಫಲಿತಾಂಶ ನಿಮ್ಗೆ ದೊರಕುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೊಸ ವರ್ಷದ ಶುಭಾಶಯಗಳು.